ಹರಿವ ನದಿಗಳಿಗೆ ಅಡ್ಡಲಾಗಿ ಅಲ್ಲಲ್ಲಿ ಚೆಕ್ ಡ್ಯಾಂಗಳನ್ನ ನಿರ್ಮಿಸಿ ಕೃಷಿ ಚಟುವಟಿಕೆಗಳಿಗೆ ವರ್ಷಪೂರ್ತಿ ಸಮರ್ಪಕವಾಗಿ ನೀರನ್ನ ಪೂರೈಸುವುದರಲ್ಲಿ ಸಣ್ಣ ನೀರಾವರಿ ಇಲಾಖೆ ಯಶಸ್ಸಿನ ಹಾದಿ ಇದೆ. ನಗರಕ್ಕೆ ಅಂಟಿಕೊಂಡೇ ಹಾದು ಹೋಗಿರುವ ತುಂಗಾ ನದಿಗೆ ಚೆಕ್ ಡ್ಯಾಂ ನಿರ್ಮಿಸುವ ಮೂಲಕ ನಗರ ನಿವಾಸಿಗಳ ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ರೂಪಿಸಲಾಗಿದೆ. ಈ ಯೋಜನೆಯನ್ನ 2,75,00,000 ರೂಪಾಯಿ ವೆಚ್ಚದಲ್ಲಿ ಕೈಗೆತ್ತಿಕೊಂಡು 2023-24ನೇ ಸಾಲಿನಲ್ಲಿ ಪೂರ್ಣಗೊಳಿಸುವ ಮೂಲಕ ನಗರದ ಪ್ರತಿ ಕುಟುಂಬಗಳಿಗೂ ಕುಡಿಯುವ ನೀರಿನ ಲಭ್ಯತೆಯನ್ನ ಖಾತ್ರಿಪಡಿಸುವಲ್ಲಿ ಸಣ್ಣ ನೀರಾವರಿ ಇಲಾಖೆ ಯಶಸ್ವಿಯಾಗಿದೆ. ಒಂದು ಚೆಕ್ ಡ್ಯಾಂ ಕಟ್ಟಿರೋದ್ರಿಂದ ನಮ್ಮ ಇಡೀ ಶಿವಮೊಗ್ಗ ಜನತೆಗೆ ತುಂಬಾ ಅನುಕೂಲ ಆಗ್ತಾ ಇದೆ. ತುಂಗಾ ನದಿ ಅನ್ನೋದು ಒಂದು ಪವಿತ್ರವಾದಂತಹ ನದಿ ನಮ್ಮ ಭಾಗದಲ್ಲಿ ಹರಿಯುತ್ತಾ ಇರೋದ್ರಿಂದ ಮಳೆಗಾಲದಲ್ಲಿ ಹೊಳೆಗೆ ಹೋಗ್ಬೇಕು ಅಂದ್ರೆ ತುಂಬಾ ಕಷ್ಟಪಡಬೇಕಾಗಿತ್ತು. ಸೈಡ್ ವಾಲ್ ಒಂದು ತಡೆಗೋಡೆಯನ್ನ ಸರ್ಕಾರ ನಿರ್ಮಾಣ ಮಾಡಿಕೊಡ್ತು. ಈ ಭಾಗದಿಂದ ಮಾಡಿದಂತ ಸಣ್ಣ ನೀರಾವರಿ ಸಚಿವರಿಗೆ ನಾವು ತುಂಬಾ ಕೃತಜ್ಞತೆಯನ್ನ ಸರ್ಕಾರದ ಮುಖಾಂತರ ಗ್ರಾಮದ ಮುಖಂಡರಾಗಿ ನಾವುಗಳು ಸಲ್ಲಿಸ್ತೀವಿ. ಮೊದಲೆಲ್ಲ ಇಲ್ಲಿ ನೀರಿಂದ ತುಂಬಾ ಅಭಾವ ಇತ್ತು. ಈಗ ಇಲ್ಲಿಂದ ಲಿಫ್ಟ್ ಇರಿಗೇಷನ್ ಆಗಿರೋದ್ರಿಂದ ಎಲ್ಲ ಕೆರೆಗಳು ತುಂಬಿರೋದ್ರಿಂದ ಸಫಿಷಿಯಂಟ್ ನೀರಾಗ್ತಿದೆ. ಕುಡಿಯ ನೀರು ತೋಟಗಳಿಗೆ, ಉತ್ತಮ ದನ ಕರುಗಳಿಗೆ ಎಲ್ಲದಕ್ಕೂ ಅನುಕೂಲ ಆಗ್ತಾ ಇದೆ. ಈ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಈ ಕೆರೆ ಹೂಳೆಚ್ಚೋದು ಭಾರಿ ಅನುಕೂಲ ಆಗಿದೆ. ಸಣ್ಣ ನೀರಾವರಿ ಇಲಾಖೆ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬ್ರಿಡ್ಜ್ ಸಹಿತ ಚೆಕ್ ಡ್ಯಾಂ ಅನ್ನು ನಿರ್ಮಿಸುತ್ತಿದ್ದು, ಈಸೂರು ಮತ್ತು ಸಾಲೂರು ಗ್ರಾಮಗಳ ನಡುವಿನ 10 ಕಿಲೋಮೀಟರ್ ಅಂತರವನ್ನ ಈ ಬ್ಯಾರೇಜ್ ಕೇವಲ 3 ಕಿಲೋಮೀಟರ್ಗೆ ಇಳಿಸಿದೆ. ಅನುಕೂಲ ಇದೆ, ಎಲ್ಲ ರೈತರಿಗೆ ಎಲ್ಲರಿಗೂ ಅನುಕೂಲ ಆಗಿದೆ. ಫ್ಯಾಕ್ಟರಿಗಳಿಗೆ ಓಡಾಡಕ್ಕೆ 12 ಕಿಲೋಮೀಟರ್ ಸೇವ್ ಆಗ್ತದೆ. ಜಿಲ್ಲೆಯ ಹಲವೆಡೆ ನದಿಗಳು, ಉಪನದಿಗಳಿಗೆ ಅಡ್ಡಲಾಗಿ ಚೆಕ್ ಡ್ಯಾಂಗಳನ್ನ ನಿರ್ಮಿಸಿ ಮಲೆನಾಡಿನ ಕೃಷಿಕರ ಬದುಕಿಗೆ ಬಲ ತುಂಬಿದ ಸಾರ್ಥಕತೆಯನ್ನ